ಕುಮಾರಸ್ವಾಮಿ ಅವರ ಜೊತೆ ರಾಜ್ಯದ ಕೈಗಾರಿಕಾ ಸಚಿವರ ಜೊತೆ ಸಭೆ ಮಾಡಿದಿರಿ. ಏನಾದ್ರು ನಿರ್ಧಾರ ಆಯ್ತಾ ಸರ್? ಎಲ್ಲಿ ಜಾಗ ಕೊಡೋದು, ಯಾವ ಕಂಪನಿ ಬರೋದು ಅನ್ನೋದು ಏನಾದ್ರು? ಮಾನ್ಯ ಕೇಂದ್ರ ಸಚಿವರು ಮಂಡ್ಯ ಬಂದಾಗೆಲ್ಲ ರಾಜ್ಯ ಸರ್ಕಾರ ಜಾಗ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಆಪಾದನೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಪೂರಕ ಎಂಬಂತೆ ನಾನು ನನ್ನ ಕ್ಷೇತ್ರದಲ್ಲಿ 2 ಕಡೆ ಜಾಗ ತೋರಿಸ್ದೆ. ಈ 2 ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಕಾರ್ಖಾನೆ ತನ್ನಿ ಅಂತ. ನಂತರ ಮೊದಲು ಅಮೆರಿಕನ್ ಕಂಪನಿ ತರ್ತೀವಿ ಅಂದ್ರು, ಅದನ್ನ ಅವ್ರು ಬರಲ್ಲ. ARI ನಮ್ಮದೇ ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಅಡಿಯಲ್ಲಿ ಬರುವಂತ ARI ತರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಕ್ಷೇತ್ರದಲ್ಲಿ 100 ಎಕರೆ ಜಾಗ ತೋರಿಸಿದೆ. ಆ ARI ಅವರು ಟೆಕ್ನಿಕಲ್ ವಿಂಗ್ ಅವರು ಬಂದು ಒಂದು 15 ನಿಬಂಧನೆಗಳನ್ನ ಹಾಕಿದ್ರು. ನಮ್ಮ ತಹಸೀಲ್ದಾರರು ಡ್ರೋನ್ ಸರ್ವೆನ ಕಳೆದ 20 ದಿನದಿಂದ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿ ಎಲ್ಲ ರೆಡಿ ಮಾಡಿದ್ರು. ಅದ್ರದ ಮೀಟಿಂಗ್ ಇವತ್ತು ಕರೆದಿದ್ದಾರೆ ಅಂತ ನಮ್ಮ ಸರ್ಕಾರದಲ್ಲಿ ಮೊನ್ನೆ ದಿಶಾ ಮೀಟಿಂಗ್ ಅಲ್ಲಿ ಹೋದಾಗ ಅವ್ರು ನನಗೆ ನಿಮ್ಮ ಸರ್ಕಾರದ ವತಿ ನಮಗೆ ಬೆಂಬಲ ಸಿಗ್ತಾ ಇಲ್ಲ, ನೀವೊಂದು ಸಭೆ ಮಾಡಿಸಿದ್ರು. ವಿತಿನ್ 4 days ಅಲ್ಲಿ ನಾವೆಲ್ಲೂ ಬೇಕಾದ್ರೂ ಜಾಗ ಕೊಡೋಕೆ ರೆಡಿ ಇದೀವಿ ಅಂತ ಸಭೆ ಮಾಡಿದ್ವಿ. ಈಗ ಸಭೆಗೆ ಬಂದ ಮೇಲೆ 100 ಎಕರೆ ಸಾಲಲ್ಲ ಅದು. ಈಗ ಮೊದಲೇ 500 ಎಕರೆ ಅಂದ್ರೆ ನಮ್ಮ ಕ್ಷೇತ್ರ 500 ಎಕರೆ ಕೊಡ್ತಿದ್ವಿ. ಈಗ ಸಭೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಅನ್ಕೊಂಡೆ ನನ್ನ ಜಾಗ ಗುದ್ಲಿ ಪೂಜೆ ಮಾಡೋಕ್ಕೇನೋ ಫಿಕ್ಸ್ ಮಾಡೋ ಕರೆದಿದ್ದಾರೆ ಅಂತ. ಬರ್ತಾ ಇದ್ದಂಗೆ ಆ ಜಾಗ ಸಾಲಲ್ಲ 500 ಎಕರೆ ಬೇಕು ಅಂದ್ರು. ಸರಿ ಹುಡ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದೀವಿ. ಈಗೇನೋ ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ದಾಟಿ ನಾಗಮಂಗಲಕ್ಕೆ ಹೋಗಿದೆ. ಅಲ್ಲಿ ಬೆಳ್ಳೂರಲ್ಲಿ 500 ಎಕರೆ ಜಾಗವೊಂದಲ್ಲಿ ಮಾಡ್ತೀವಿ ಅಂತ ಚರ್ಚೆ ಆಗಿದೆ. ನಮ್ಮ ಮಂತ್ರಿ MB ಪಾಟೀಲ್ ಅವರು ಎಲ್ಲಿ ಕೇಳಿದ್ರು, ಯಾವ ಕಂಪ್ನಿ ಯಾವ ಪ್ರಾಜೆಕ್ಟ್ಗೆ ಎಷ್ಟು ಕೇಳಿದ್ರು ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಜಾಗ ಕೊಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ನಾವು ರೆಡಿದೀವಿ ಅಂತೇಳಿ ತಿಳಿಸಿದ್ದೀವಿ. ಒಂದಂತೂ ಕ್ಲಿಯರು, ಸರ್ಕಾರ, ಕೇಂದ್ರ ಸರ್ಕಾರ ನಾವು ಪಕ್ಷಾತೀತವಾಗಿ ಇಲ್ಲಿ ರಾಜಕಾರಣ ಮಾಡದೆ ನಮ್ಮ ಮಂಡ್ಯದ ಹುಡುಗರು ಹೋಟ್ಲಲ್ಲಿ ಕೆಲಸ ಮಾಡೋದು, ಥಿಯೇಟ್ರಲ್ಲಿ ಕೆಲಸ ಮಾಡೋದು, ಆಟೋ ಓಡಿಸೋದಕ್ಕೆ ಫುಲ್ ಸ್ಟಾಪ್ ಆಗಬೇಕು. ಒಂದು ಒಳ್ಳೆ ಕಂಪನಿ ತರಬೇಕು ಮಂಡ್ಯಕ್ಕೆ ಅನ್ನೋದು ನನ್ನ ಆಸೆ. ಅದರ ಭಾಗವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಚಿವರ ಜೊತೆ ಕೊಂಡಿಯಾಗಿ ಕೆಲಸ ಮಾಡ್ತೀವಿ. ನೋಡೋಣ ಮುಂದೆ ಏನಾಗುತ್ತೆ. ಅಂದ್ರೆ ಮಂಡ್ಯದ ಯಾವ ತಾಲೂಕಲ್ಲಿ ಬೇಕಾದ್ರೂ 1 ಎಕರೆ 500 ಎಕರೆ ಕೊಡ್ತೀವಿ ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅದು ಇವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ದು. ಮೊದಲು 100 ಎಕರೆ ಬೇಕು ಅಂತ ಕೇಂದ್ರ ಸಚಿವರು ಹೇಳಿದ್ರು. ಅದ್ರ ಪೂರ ಟೈಮ್ ಅಂತ ನನ್ನ ಕ್ಷೇತ್ರದಲ್ಲಿ 100 ಎಕರೆ ನಾನು ತೋರಿಸಿದ್ವಿ. ಅದೇನೋ ಈಗ ಆಗಲ್ಲ, 500 ಎಕರೆ ಬೇಕು ಅಂತ ಹೇಳಿದ್ರೆ. ಅಂದ್ರೆ ARI ಜೊತೆಗೆ ಬೇರೆ 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 ಸಬ್ ಕಾಂಟಿನೆಂಟ್ ಕಾರ್ಖಾನೆಗಳಿಗೆ. ಅದಕ್ಕೆ 500 ಎಕರೆ ನನ್ನ ಕ್ಷೇತ್ರದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನೀರಾವರಿ, ಕೃಷಿ ಫ್ಯೂಚರ್ ಗೋಲ್ಡ್. ನಮ್ದು ಕೃಷಿ ಆಧಾರಿತ. ನೀವು ಕಾರ್ಖಾನೆ ಕೆಲಸ ಮಾಡುವಾಗ ಅನ್ನ ತಿನ್ನಕ್ಕೆ ಅಕ್ಕಿ ಬೇಕಲ್ಲ. ನಮ್ದು ಕೃಷಿ ಆಧಾರಿತ ತಾಲೂಕು, ಕಾವೇರಿ ನೀರು ಇರೋದು. 500 ಎಕರೆ ನಾವು ತಗೊಳಕ್ ಹೋದಾಗ ರೈತರಿಂದ ಬಹಳ ಆಕ್ಷೇಪಣೆಗಳು ಆಗ್ತವೆ. ಯಾಕಂದ್ರೆ ಅದೆಲ್ಲ ಕೃಷಿ ಭೂಮಿ. ಅದರಿಂದ 500 ಎಕರೆ ಈಗ ನಮ್ಗೆ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೆ ನಮ್ಮ ಕ್ಷೇತ್ರದ ಭೂಮಿ ಪೂಜೆ ಮಾಡೋ ಕಾರ್ಯಕ್ರಮಕ್ಕೆ ಡೇಟ್ ಫಿಕ್ಸ್ ಆಗುತ್ತೆ. ಅದು 500 ಎಕರೆ ಬೇಕು ಅಂದಾಗ 500 ಎಕರೆ ನಮ್ಮ ಕ್ಷೇತ್ರದಲ್ಲಿಲ್ಲ. ಈಗ ನಾಗಮಂಗಲದ ಬೆಳ್ಳೂರಲ್ಲಿ ನೋಡ್ತೀವಿ ಅಂತ ಆಗಿದೆ. ಇದು ಮುಂದೂಡಿಕೆಯ ತಂತ್ರನ ಅಥವಾ ಅದರ ಏನಲ್ಲ, ಜಾಗನೂ ಬೇಕಲ್ಲ. ಮುಂದೂಡಿತ ತಂತ್ರ ಅಂತ ಹೇಳಕ್ಕಾಗಲ್ಲ, ಜಾಗನೂ ಬೇಕಲ್ಲ. ಏನೋ ಅದು ನನಗೆ ಗೊತ್ತಿಲ್ಲ. ಅವ್ರು ಕೇಳಿದ್ದು ಫಸ್ಟ್ 100 ಎಕರೆ. ನಾನು 100 ಎಕರೆ ಜಾಗನ ನಿಮ್ಮ ಅವರು ರಾಜ್ಯ ಸರ್ಕಾರ ಕೊಡಲ್ಲ ಅಂತಿದ್ರು. ನಾನು ಕರ್ಕೊಂಡು ತೋರಿಸಿದ್ದೆ ಇದೇ ಜಾಗ ಇದೆ ಅಂತ. ಈಗ 100 ಎಕರೆ ಸಾಲಲ್ಲ, 500 ಎಕರೆ ಬೇಕು ಅಂತ ಹೇಳಿದ್ರೆ. ನನ್ನ ಕ್ಷೇತ್ರದಲ್ಲಿ 500 ಎಕರೆ ಅಂತ ದೊಡ್ಡ ಲ್ಯಾಂಡ್ ಭೂಮಿ ಯಾವುದೂ ಇಲ್ಲ. ಎಲ್ಲ ನಂದು ಕಲ್ಟಿವೇಟ್ ಲ್ಯಾಂಡ್. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.